ಸಂತ ತೆರೇಸಾ ಮಹಿಳಾ ಪದವಿ ಕಾಲೇಜು ಹಾಗೂ ಸುಮೇರು ಟ್ರಸ್ಟ್ ಸಹಯೋಗದೊಂದಿಗೆ ಐಸಿರಿ ಪ್ರಕಾಶನದ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರ ಸಂಶೋಧನಾ ಕೃತಿ ಕನ್ನಡ ಕ್ರೈಸ್ತ ಸಾಹಿತ್ಯದ ಒಳನೋಟಗಳು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ಪಾಳ್ಯ ಅವರು, ಸಂಶೋಧನೆ ಎಂಬುದು ನಿರಂತರ ಪ್ರಕ್ರಿಯೆ. ಮಹಾಪ್ರಬಂಧದ ರಚನೆಯಾದ ಮಾತ್ರಕ್ಕೆ ಸಂಶೋಧನೆ ಮುಗಿಯುವುದಿಲ್ಲ. ಬಹಳಷ್ಟು ಜನರು ತಮ್ಮ ತಮ್ಮ ಸಂಶೋಧನೆಯನ್ನು ಮುಂದುವರೆಸದೆ ನಿಂತ ನೀರನ್ನಾಗಿಸಿದ್ದಾರೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸ್ಥಾಪಕ ಕುಲಪತಿಗಳಾದ ಪ್ರೊಫೆಸರ್ ಜಾಫೆಟ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ, ಕನ್ನಡ ಸಾಹಿತ್ಯ ಒಂದು ಪ್ರೇಮಲೋಕವಿದ್ದಂತೆ, ಅದರೊಂದಿಗೆ ಒಡನಾಡುವವರಿಗೆ ಅದು ಪ್ರೀತಿಯನ್ನೇ ಉಣಬಡಿಸುತ್ತದೆ ಎಂದು ಹೇಳಿದರು. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಶ್ರೇಷ್ಠ ಗುರುಗಳಾದ ವಂದನಿ ಸಿ ಫ್ರಾನ್ಸಿಸ್ ಅವರು ಸಿಸ್ಟರ್ ಪ್ರೇಮಾ ಅವರ ಸಾಧನೆಯನ್ನು ಮುಕ್ತವಾಗಿ ಮೆಚ್ಚಿಕೊಂಡರು. ಮರಿ ಜೋಸೆಫ್ ಅವರು ಸಂಶೋಧನಾ ಕೃತಿಯನ್ನು ಸಭೆಗೆ ಪರಿಚಯಿಸುವುದರೊಂದಿಗೆ ಕನ್ನಡ ಸಾಹಿತ್ಯದಲ್ಲಿ ಕ್ರೈಸ್ತ ಸಾಹಿತ್ಯವೂ ಪಡೆದಿರುವ ಮಹತ್ವದ ಸ್ಥಾನವನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರು ತಮ್ಮ ಸಂಶೋಧನಾ ಮಾರ್ಗದರ್ಶಕರಾದ ಡಾಕ್ಟರ್ ಮಂಜುನಾಥ್ ಪಾಳ್ಯ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ಸುಮೇರು ಟ್ರಸ್ಟ್ನ ವತಿಯಿಂದ ಡಾಕ್ಟರ್ ಸಿಸ್ಟರ್ ಪ್ರೇಮಾ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಿ ಮೇರಿ ಸೈಲೆನ್ಸ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಸಿಸ್ಟರ್ ಜೆಸ್ಸಿ ಮರ್ಲಿನ್ ಅವರು ವಹಿಸಿಕೊಂಡು, ಸಿಸ್ಟರ್ ಪ್ರೇಮಾ ಅವರಿಂದ ಮತ್ತಷ್ಟು ಸಾಹಿತ್ಯ ಕೃಷಿಯನ್ನು ನಿರೀಕ್ಷಿಸುತ್ತಿರುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಸುಮೇರು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ನೋಟಾಕಾರ್ ಸತೀಶ್ ಅವರು ಸ್ವಾಗತ ಮಾಡಿದರು. ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಮಂಜುನಾಥ್ ಅವರು ವಂದನಾರ್ಪಣೆ ಮಾಡಿದರು. ಇವತ್ತು ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏಕೆಂದ್ರೆ ಹೇಗೆ ಒಬ್ಬ ತಾಯಿ ತನ್ನ ಮಗುವಿಗೆ ಜನ್ಮ ಕೊಟ್ಟಾಗ ಆ ಮಗುವನ್ನ ನೋಡಿ ಖುಷಿ ಪಡ್ತಾಳೋ, ಅದೇ ರೀತಿ ನನ್ನ ಚೊಚ್ಚಲ ಕೃತಿ ಅಥವಾ ಮೊದಲ ಕೃತಿ ಇವತ್ತು ಲೋಕಾರ್ಪಣೆಗೊಂಡಿರೋದು ನಿಜವಾಗಿ ಕೂಡ ಒಂಥರ ಅಂಥದೇ ಒಂದು ಸಂತೋಷವನ್ನ ನನ್ನಲ್ಲಿ ತುಂಬ್ತಾ ಇದೆ. ಸೊ ಅದರಿಂದ ಆ ಒಂದು ಸಂತೋಷವನ್ನ ಹಂಚ್ಕೊಂತ ಈಗ ಈ ಕನ್ನಡ ಕ್ರೈಸ್ತ ಸಾಹಿತ್ಯದ ಒಳನೋಟಗಳು ಈ ಒಂದು ಕೃತಿ ಇವತ್ತು ಕೃತಿಯಾಗಿ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಅಂದ್ರೆ ನಿನ್ನೆ ತನಕ ಈ ಒಂದು ಕೃತಿ ಒಂದು ಮಹಾಪ್ರಬಂಧವಾಗಿತ್ತು. ಇವತ್ತು ಅದು ತನ್ನ ರೂಪುರೇಷೆಗಳೊಂದಿಗೆ ಹಲವಾರು ಮಾರ್ಪಾಡುಗಳೊಂದಿಗೆ ಇವತ್ತು ನಮ್ಮೆಲ್ಲರ ಒಂದು ಕೈ ಸೇರಿದೆ ಅನ್ನೋದಕ್ಕೆ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನನ್ನ ಕೃತಿ ಬರಲಿಕ್ಕೆ ಕಾರಣ ಏನಿರ್ಬೋದು, ಅಥವಾ ಈ ಒಂದು ಕೃತಿಯನ್ನ ರಚಿಸುವಂತ ಸಂದರ್ಭದಲ್ಲಿ ನನ್ನ ಒಂದು ಅನುಭವ ಹೇಗಿದ್ದಿರಬಹುದು, ನನ್ನ ಒಂದು ಪಯಣ ಅದು ಸೋಲು ಗೆಲುವಿನ ಪಯಣ ಆಗಿರ್ಬೋದು ಅಥವಾ ಏಳು ಬೀಳಿನ ಪ್ರಯಾಣ ಆಗಿರ್ಬೋದು, ಅದನ್ನ ಒಂದು ಸ್ವಲ್ಪ ಮೆಲುಕು ಹಾಕುವಂತ ಒಂದು ಅವಕಾಶ ಈಗ ನನ್ನದಾಗಿದೆ. ಇಲ್ಲಿಯ ತನಕ ನೀವೆಲ್ಲರೂ ಕೂಡ ಕೇಳಿದ್ದೀರ. ಸಾಕಷ್ಟು ಪ್ರಶಂಸನೀಯವಾದಂತಹ ಹಾರೈಕೆಗಳನ್ನ ನಮ್ಮ ವೇದಿಕೆಯ ಮೇಲಿರುವಂತಹ ಎಲ್ಲ ಅನುಭವಿ ದೈವಿ ಗುರು ಹಿರಿಯರು ಮಾರ್ಗದರ್ಶಕರು ನನ್ನ ಬಗ್ಗೆ ಹಿತವಾದಂತ ಮಾತುಗಳನ್ನ ಹೇಳ್ತಾ ನನ್ನ ಕೃತಿಯನ್ನ ಪ್ರಶಂಸಿಸುತ್ತಾ, ಕೃತಿಯಲ್ಲಿರುವಂತಹ ವಿಷಯಗಳನ್ನ ಮರಿ ಜೋಸೆಫ್ ಸರ್ ಅವರು ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಈ ಎಲ್ಲ ಅಂಶಗಳೊಂದಿಗೆ ಇವರೆಲ್ಲರೂ ನೀಡುತ್ತಿರುವಂತಹ ಒಂದು ಸಂದೇಶ ನನಗೆ ತುಂಬಾನೇ ಖುಷಿ ಆಯಿತು. ಸಿಸ್ಟರ್, ಇಷ್ಟು ಸಾಲದು, ಮುಂದೇನು ಹೋಗ್ಬೇಕು, ಏನಾದರೂ ಮುಂದೆ ಸಾಗುದಿ ಅನ್ನೋ ಹಾಗೆ ಇಷ್ಟಕ್ಕೆ ನಿಲ್ಲಿಸ್ಬೇಡಿ, ಮುಂದೆ ಈ ಒಂದು ಪಯಣ ಸಾಗಲಿ ಅಂತ ಹೇಳ್ತಿರುವಂತ ಒಂದು ಹಾರೈಕೆ. ಈ ಕೃತಿಯ ರಚನೆಗೆ ಅಥವಾ ಒಂದು ನನ್ನ ಮಹಾಪ್ರಬಂಧವನ್ನ ಕೈಗೊಳ್ಳೋದಕ್ಕಿಂತ ಮುಂಚೆ ನನಗೆ ಮೊದಲಿಂದಲೂ ಎಲ್ಲೋ ಒಂದ್ ಕಡೆ ಕನ್ನಡದ ಬಗ್ಗೆ, ಕನ್ನಡ ಭಾಷೆ ಸಾಹಿತ್ಯದ ಬಗ್ಗೆ ತುಂಬಾನೇ ಒಂದು ಒಲವಿತ್ತು. ಚಿಕ್ಕವಳಿದ್ದಾಗಿಂದನೇ ಕನ್ನಡ ಪದ್ಯಗಳನ್ನ ಓದೋದು, ಕವನಗಳನ್ನ ಬರೆಯೋದು, ಪ್ರಬಂಧಗಳನ್ನ ಭಾಗವಹಿಸೋದು ಇದೆಲ್ಲ ಇದ್ದಾಗ, ಇದೇ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಕನ್ಯಾ ಮಠವನ್ನ ಧಾರ್ಮಿಕ ಸಭೆಯನ್ನ ಸೇರಿದಾಗ ಅಂಥದೇ ಒಂದು ವಾತಾವರಣವನ್ನ ಈ ಧಾರ್ಮಿಕ ಸಂಸ್ಥೆ SMMI ಧಾರ್ಮಿಕ ಸಂಸ್ಥೆ ನನಗೆ ಏನು ಒಂದು ತೆರೆದಿಟ್ಟ ಒಂದು ಪುಸ್ತಕವಾಯಿತು ಅಂತ ಹೇಳಿದ್ರೆ ತಪ್ಪಾಗಲಾರದು.
ನನ್ನಲ್ಲಿರುವಂತಹ ಒಂದು ಆಸೆಯನ್ನ, ಅಂಕುರವನ್ನ ಅವರು ವಿವೇಚಿಸಿ, ನೀವು ಯಾಕೆ ಮುಂದೆ ನಿಮ್ಮ ಅಧ್ಯಯನವನ್ನ ಕೈಗೊಳ್ಳಬಾರದು, ಒಂದು MA ಪದವಿನ ಪಡೆದು ಇರೋದು ಬೇಡ, ಮುಂದೆ ನೀವು ಯಾಕೆ ಒಂದು ಅಧ್ಯಯನವನ್ನ ಮಾಡಬಾರದು ಅಂತ ಹೇಳಿದಾಗ ನನಗೆ ತುಂಬಾನೇ ಖುಷಿ ಆಯಿತು. ಅಲ್ಲದೆ ನಮ್ಮ ಧಾರ್ಮಿಕ ಸಂಸ್ಥೆಯ ಕಡೆಯಿಂದನೇ ನೀವು PhD ಕೂಡ ಮಾಡಬಹುದು, ನಮ್ಮ ಸಹಕಾರ ಇದೆ ಅಂತ ಹೇಳಿ ನನ್ನ ಬೆನ್ನನ್ನ ತಟ್ಟಿ ಪ್ರೋತ್ಸಾಹಿಸಿದ್ದು ನನ್ನ ಧಾರ್ಮಿಕ ಸಂಸ್ಥೆ, ಅದೇ ದಿ ಸಲೇಷನ್ ಮಿಷನರೀಸ್ ಆಫ್ ಮೇರಿ ಇಮ್ಯಾಕ್ಯುಲೇಟ್. ಸೊ ಅದರಿಂದ ಇವತ್ತು ನಾನು ಏನಾಗಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಏನು ಒಂದು ಕೃತಿ ಲೋಕಾರ್ಪಣೆ ಆಗ್ತಾ ಇದೆ, ಇದಕ್ಕೆಲ್ಲದಕ್ಕೂ ಕೂಡ ಬೆನ್ನೆಲುಬು ನನ್ನ ಈ ಒಂದು ಸಂಸ್ಥೆ ಆಗಿದೆ. ನಾನು ಈ ಒಂದು ಮಹಾಪ್ರಬಂಧವನ್ನ ಕೈಗೊಳ್ಳುವಂತ ಒಂದು ಸಂದರ್ಭದಲ್ಲಿ ನನಗೆ ಪೋಷಣೆ, ಪ್ರೇರಣೆ ಹಾಗೂ ನನ್ನನ್ನ ಒಂದು ಪುರಸ್ಕರಿಸಿ, ಅಂದ್ರೆ ನಿಮ್ಗೆ ಆಗುತ್ತೆ, ಮುಂದೆ ಹೋಗ್ಬೋದು ಅನ್ನೋ ಒಂದು ಆಸೆಯನ್ನ, ಅಂಕುರವನ್ನ ಬಿತ್ತಿದವರು ನಮ್ಮ ಹಿಂದಿನ ಪ್ರಾಂತ್ಯಾಧಿಕಾರಿಣಿ ಸಿಸ್ಟರ್ ಆಲಿನ್ ರವರು. ಸೊ ಇವರ ಒಂದು ಪ್ರೇರಣೆ, ಪೋಷಣೆ ಹಾಗೂ ಇವರೊಂದಿಗೆ ಜೊತೆಗೂಡಿದಂತಹ ಎಲ್ಲ ನಮ್ಮ ಧಾರ್ಮಿಕ ಸಹೋದರಿಯರ ಪ್ರೇರಣೆ, ಪೋಷಣೆಯಿಂದ ನನಗೆ PhD ಮಾಡುವಂತ ಒಂದು ಅವಕಾಶ ಸಿಕ್ತು. ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಅಥವಾ ಒಂದು PhD ಮಾಡ್ಲಿಕ್ಕೆ ನಾನೊಂದು ವೇದಿಕೆನ ಹುಡುಕ್ತಾ ಇದ್ದೆ. ಆ ವೇದಿಕೆಯನ್ನ ಹುಡುಕುವಂತ ಸಂದರ್ಭದಲ್ಲಿ ನನಗೆ ಒಂದು ವೇದಿಕೆಯಾಗಿ ಬಂದದ್ದು ಜೈನ್ ವಿಶ್ವವಿದ್ಯಾಲಯ. ಜೈನ್ ವಿಶ್ವವಿದ್ಯಾಲಯ ವೇದಿಕೆಯಾಗಿ ಏನೋ ಸಿಕ್ತು. ಆದ್ರೆ ನಾನು ಕಂಡಂತ ಕನಸು ನನಸಾಗ್ಲಿಕ್ಕೆ ಅಥವಾ ನಾನು ಅನ್ಕೊಂಡಿರುವಂತ ಯೋಚನೆ, ಆ ಯೋಚನೆ ಏನಾಗಿತ್ತು ಆ ಸಮಯದಲ್ಲಿ ಅಂದ್ರೆ, ನಾನು ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ಬಾಲ್ಯದಲ್ಲಿಯೇ ನಾನು ಕೆಲವು ಪುಸ್ತಕಗಳನ್ನ ಓದ್ತಾ ಇದ್ದೆ. ವಿಶೇಷವಾಗಿ ನಾನು ಕೂಡ್ಲೂರಿಂದ ಒಂದು ಸಣ್ಣ ಗ್ರಾಮದಲ್ಲಿ ಬಂದವಳು. ಅಲ್ಲಿಂದ ಪುಷ್ಪಾದರ್ ಅಂತ, ಅವರು ವಿದೇಶಿ ಮಿಷನರಿಗಳು. ಅವ್ರ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೆ, ಅವರ ಒಂದು ಕೊಡುಗೆಗಳನ್ನ ನಾನು ಕೇಳಿದ್ದೆ. ತದನಂತರ ನಾನು ಕಾನ್ವೆಂಟ್ಗೆ ಬಂದಾಗ ಕೆಲವು ಸಣ್ಣ ಪುಟ್ಟ ಪುಸ್ತಕಗಳನ್ನ ಓದ್ತಾ ಹಿರಿಯ ಸಿಸ್ಟರ್ಸ್ ಅವರೊಂದಿಗೆ ಮಾತನಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನಮ್ಮ ಕನ್ನಡ ಸಾಹಿತ್ಯವನ್ನ ಬೆಳೆಸಲಿಕ್ಕೆ ಎಷ್ಟೊಂದು ಮಿಷನರಿಗಳು, ನೀವು ಹೇಳ್ತಾ ಇದ್ರಲ್ಲ ಪುಷ್ಪಾದರ್, ಅದೇ ರೀತಿ ಹಲವಾರು ಮಿಷನರಿಗಳು ಕೂಡ ಭಾರತ ದೇಶಕ್ಕೆ ಬಂದು ಅವರು ಮತ ಪ್ರಚಾರ ಮಾಡೋದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಅವರು ಕನ್ನಡ ಸಾಹಿತ್ಯವನ್ನ ಕೂಡ ಬೆಳೆಸಿದ್ರು. ಅಂತದ್ದು ನಿಜವಾಗಿ ಕೂಡ ಇಂಥದ್ದನ್ನೆಲ್ಲ ಯಾಕೆ ಯೋಚನೆ ಮಾಡಬಾರ್ದು ನೀವು PhD ಮಾಡೋ ವಿಷಯದಲ್ಲಿ ಅಂತ ಹೇಳಿದಾಗ ನನಗೂ ಎಲ್ಲೋ ಒಂದ್ ಕಡೆ ಹೌದು, ಮಿಷನರಿಗಳು ಈ ನಮ್ಮ ಭಾರತ ದೇಶಕ್ಕೆ ಬಂದು ಹಲವಾರು ಸೇವೆಯನ್ನ, ಅದರಲ್ಲೂ ಕೂಡ ಸಾಹಿತ್ಯಿಕ ಸೇವೆಯನ್ನ ಮಾಡಿದ್ದಾರೆ. ಅವ್ರ ಜೊತೆಗೆ ಅವರ ಮಾಡಿರುವಂತ ಕೊಡುಗೆಗಳನ್ನ ಈಗಾಗಲೇ ನಾವು ಹಿರಿಯರಿಂದ ಕೇಳಿಸ್ಕೊತಾ ಇದ್ದೀವಿ. ಜೊತೆಗೆ ನಾವು ಕೆಲವು ಪುಸ್ತಕಗಳನ್ನ, ಆಗ್ಲೇ ಸರ್ ಅವರು ಹೇಳ್ತಾ ಇದ್ರು, ಡಾಕ್ಟರ್ ಶ್ರೀನಿವಾಸ್ ಹಾವನೂರ್ ಅವರು ಬರೆದಿರುವಂತಹ ಹೊಸಗನ್ನಡದ ಅರುಣೋದಯ. ನಾನು ಈ ಯೋಚನೆಗಳಲ್ಲಿ ಇದ್ದಾಗ ನನಗೆ ಈ ಒಂದು ಪುಸ್ತಕ ನನಗೆ ಹೇಗ್ ಸಿಕ್ತು ಅಂತ ಈಗಲೂ ನನಗೆ ಗೊತ್ತಾಗ್ತಿಲ್ಲ. ಆ ಒಂದು ಪುಸ್ತಕ ನನ್ನ ಕೈಗೆ ಸೇರಿತು. ಆ ಪುಸ್ತಕದ ಪುಟಗಳ ನಾನು ತೆರೆದು ನೋಡ್ಬೇಕಾದ್ರೆ ನನಗೆ ಗೊತ್ತಾಯ್ತು, ಖಂಡಿತವಾಗಿಯೂ ಕೂಡ ಮಿಷನರಿಗಳು ನಮ್ಮ ಕನ್ನಡ ನಾಡಿಗೆ ಮಾಡಿರುವಂತ ಸೇವೆನ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಸ್ಮರಣೀಯ ಮಾಡಿದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಹಾವನೂರ್ ಅವರು. ಇಲ್ಲಿಂದ ಪಡೆದಂತ ಒಂದು ಪ್ರೇರಣೆ ನನ್ನಲ್ಲೇ ಇತ್ತು. ಈ ಕಾನ್ವೆಂಟಿಂದ ನನಗೆ ಈಗಾಗಲೇ ಒಂದು ಪರ್ಮಿಷನ್ ಸಿಕ್ಕಿದೆ. ಈ ವಿಚಾರನೆ ನಾನು ಯಾಕೆ ತಳಹದಿಯಾಗಿ ಇಟ್ಕೊಂಡು, ಮಿಷನರಿಗಳನ್ನೇ ತಳಹದಿಯಾಗಿ ಇಟ್ಕೊಂಡು, ಅವರ ಸೇವೆಯನ್ನೇ ತಳಹದಿಯಾಗಿ ಇಟ್ಕೊಂಡು ನಾನು ನಮ್ಮ ದೇಶೀಯ, ಏಕೆಂದ್ರೆ ಮಿಷನರಿಗಳು ವಿದೇಶದಿಂದ ಬಂದಂತವ್ರು. ಸೊ ನಮ್ಗೆಲ್ರಿಗೂ ಗೊತ್ತಿದೆ, ಕಿಟೆಲ್ ರವರು, BL ರೈಸ್ ರವರು, ಹರ್ಮನ್ ಮೋಗ್ಲಿಕ್ ರವರು, ಅಬೇದುಬಾ ಫ್ಲೀಟ್ ರವರು, ಹೀಗೆ ಹಲವಾರು ಮಿಷನರಿಗಳು ವಿವಿಧ ಮಿಷನ್ ಸಂಸ್ಥೆಗಳಿಂದ, ಲಂಡನ್ ಸಂಸ್ಥೆಯ ಮಿಷನ್ ಸಂಸ್ಥೆ ಆಗಿರ್ಬೋದು, ವೆಸ್ಲಿಯನ್ ಮಿಷನ್ ಸಂಸ್ಥೆ ಆಗಿರ್ಬೋದು, ಬಾಸೆಲ್ ಮಿಷನ್ ಸಂಸ್ಥೆ ಆಗಿರ್ಬೋದು, ಈ ಎಲ್ಲಾ ಬೇರೆ ದೇಶಗಳಿಂದ ಬಂದು ನಮ್ಮ ದೇಶಕ್ಕೆ ಸೇವೆಯನ್ನ ಮಾಡಿದ್ದಾರೆ. ಜೊತೆಗೆ ಕನ್ನಡ ಭಾಷೆಯನ್ನ ಕಲಿತು ಕನ್ನಡ ಸಾಹಿತ್ಯವನ್ನ ಅವರು ಸಮೃದ್ಧಿಗೊಳಿಸಿದ್ದಾರೆ. ಇಷ್ಟಕ್ಕೆ ಮುಗ್ದೋಗಿದ್ಯಾ? ಇನ್ನೂ ಕೂಡ ಏನೋ ಶೋಧ ಕೆಲಸ ಆಗಿರ್ಬಹುದು ಈ ಕನ್ನಡ ಸಾಹಿತ್ಯದಲ್ಲಿ ಅನ್ನೋ ಒಂದು ಯೋಚನೆಯಲ್ಲಿ ನಾನು ಇದ್ದಾಗ ನನಗೆ ವಿಶ್ವವಿದ್ಯಾಲಯ ಒಂದು ವೇದಿಕೆ ಆಯಿತು. ಆ ಒಂದು ಸಮಯದಲ್ಲಿ ಆ ಒಂದು ಪ್ರವೇಶ ಪರೀಕ್ಷೆ ಮುಗಿಸಿ ಅಲ್ಲಿ ಒಂದು ಕಮಿಟಿ, ಸೆಲೆಕ್ಟಿವ್ ಕಮಿಟಿ ಅನ್ನೋ ಸಮಿತಿಯ ಮುಂದೆ ನನಗೆ ಕರೆದ್ರು, ನೀವು ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂತೇಳಿ. ಹೋದಾಗ ಅವ್ರು ಕೇಳಿದ್ರು, ನೀವು PhD ಮಾಡ್ಬೇಕು ಅಂತ ಆಸೆ ಪಟ್ಟು ಬಂದಿದ್ದೀರಾ, ಅದ್ರ ಜೊತೆಗೆ ನೀವು ಪ್ರವೇಶ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರಾ,
ನೀವು ಮಾಡುವಂತ ವಿಷಯದ ಬಗ್ಗೆ ಏನಾದ್ರೂ ನಿಮ್ಗೆ ಏನಾದ್ರೂ ಯೋಚನೆ ಇದೆಯಾ, ಏನಾದ್ರೂ ಹೇಳಲಿಕ್ಕಾಗುತ್ತಾ ಇಂಥ ವಿಷಯದಲ್ಲಿ ಮಾಡ್ಬೇಕು ಅಂದಾಗ ನಾನು ನನ್ನ ಮನಸ್ಸನ್ನ ತೆರೆದಿಟ್ಟೆ. ನನಗೆ ಈ ತರ ಆಸೆ ಇದೆ, ಈ ತರ ಮಾಡ್ಬೇಕು ಅಂತ. ಆದ್ರೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಯಾವ ರೀತಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ಆದ್ರೆ ನನಗೆ ನನ್ನ ಸಂಸ್ಥೆ ನನ್ನ ಪರವಾಗಿ ನಿಂತು ಈ ಒಂದು ಅಧ್ಯಯನ ಕೈಗೊಳ್ಳಲು ನನಗೆ ಸ್ಫೂರ್ತಿಯಾಗಿದೆ ಅಂತ ಹೇಳಿದಾಗ, ಆ ಒಂದು ಕಮಿಟಿಯ ಮಧ್ಯದಲ್ಲಿ ಮಂಜುನಾಥ್ ಸರ್ ಅವರು ಇದ್ರು, ಕೂಡ ಅಲ್ಲಿದ್ರು, ನನ್ನ ಮಾರ್ಗದರ್ಶಕರವರಲ್ಲಿದ್ರು. ಅವ್ರು ಹೇಳಿದಾಗೆ ಅಲ್ಲಿ ತನಕ ಅವರ ಪರಿಚಯ ನನ್ನ ಪರಿಚಯ ಏನೂ ಇರ್ಲಿಲ್ಲ. ಅವ್ರು ಯಾರೋ ನಾನು ಯಾರೋ ಆ ಒಂದು ರೀತಿಯಲ್ಲಿದ್ವಿ. ನಾನು ಹೇಳ್ಕೊಂಡಂತ ವಿಷಯವನ್ನ ಅವರೆಲ್ಲರೂ ಕೂಡ ಚರ್ಚಿಸಿ ಕೊನೆಗೆ ಈ ವಿಷಯಕ್ಕೆ ತಕ್ಕ ಮಾರ್ಗದರ್ಶನ ಮಾಡಬೇಕಾದವರು ಡಾಕ್ಟರ್ ಮಂಜುನಾಥ ಪಾಳ್ಯ ಸರ್ ಅಂತ ಹೇಳಿ ಅವರನ್ನ ನನ್ನ ಮಾರ್ಗದರ್ಶಕರಾಗಿ ಅಲ್ಲಿ ನೇಮಕ ಮಾಡ್ತಾರೆ. ಅಲ್ಲಿಂದ ನನ್ನ ಒಂದು ಪಯಣ ಪ್ರಾರಂಭ ಆಗುತ್ತೆ. ಎಲ್ಲರೂ ಹೇಳಿದ ಹಾಗೆ ಸುಮಾರು ನನ್ನ ಈ ಒಂದು ಮಹಾಪ್ರಬಂಧದಲ್ಲಿ ಅಥವಾ ಕೃತಿಯಲ್ಲಿ ಸುಮಾರು 39 ದೇಶೀಯ ಕ್ರೈಸ್ತ ಸಾಹಿತಿಗಳ ಬದುಕು ಬರಹ ಕೊಡುಗೆಗಳಾದ್ರೆ, ಅದ್ರ ಜೊತೆಗೆ ಸುಮಾರು 15 ವಿದೇಶಿ ಮಿಷನರಿಗಳ ಬದುಕು ಬರಹದ ಚಿತ್ರಣವನ್ನ ನಾನು ಒಂದೆಡೆ ತರಲು ಅಥವಾ ಆ ವಿಷಯದ ಬಗ್ಗೆ ಕ್ಷೇತ್ರಾಧ್ಯಯನ ಮಾಡಿ ಒಂದು ಮಹಾಪ್ರಬಂಧವನ್ನ 2018ರಲ್ಲಿ ಅದನ್ನ ಮಂಡಿಸಿ ಅದಕ್ಕೆ ಪದವಿಯನ್ನ ಪಡೆಯಲಿಕ್ಕೆ ಸ್ಫೂರ್ತಿಯಾದವರು ಡಾಕ್ಟರ್ ಮಂಜುನಾಥ ಪಾಳ್ಯರವರು. ಅವರು ಆಗಾಗ್ಲೇ ಅವರ ಮಾತುಗಳಲ್ಲಿ ಹೇಳಿದ್ದಾರೆ, ಅವರ ಒಂದು ಸೋದರತ್ವದ ಭಾವನೆಯಿಂದ ಪ್ರತಿ ಹಂತದಲ್ಲೂ ಕೂಡ ನನ್ನ ಕೈ ಹಿಡಿದು ಸ್ಫೂರ್ತಿ ನೀಡುತ್ತಾ ಒಂದು ಪ್ರೋತ್ಸಾಹವನ್ನ ನನಗೆ ಹೇಳ್ತಾ ಬಂದರು. ಅವರು ಕ್ರೈಸ್ತ ಸಾಹಿತಿ ಅಲ್ಲದಿದ್ದರೂ ಕೂಡ ಕ್ರೈಸ್ತ ಸಾಹಿತ್ಯವನ್ನ ಬಹು ಹತ್ತಿರದಿಂದ ಅರಿತವರು, ಅಧ್ಯಯನ ಮಾಡಿರುವವರು, ತಿಳಿದುಕೊಂಡಿರುವವರು ಎಂಬ ಒಂದು ಭಾವನೆ ಜೊತೆಗೆ ನನ್ನ ಒಂದು ಅನುಭವದ ಮೂಲಕ ನಾನಿವತ್ತು ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಕ್ರೈಸ್ತ ಸಾಹಿತ್ಯದ ಬಗ್ಗೆ ಕ್ರೈಸ್ತ ಸಾಹಿತ್ಯ ಅಲ್ಲದವರು ಮಾರ್ಗದರ್ಶನ ನೀಡುವುದು ಇದು ಒಂದು ಸವಾಲಿನ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ನನ್ನ ಈ ಒಂದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವರು ನನಗೆ ಪ್ರೋತ್ಸಾಹ, ಪ್ರೇರಣೆ, ಸ್ಫೂರ್ತಿಯಾಗಿದ್ರು. ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ಸುಮಾರು 39 ದೇಶೀಯ ಕ್ರೈಸ್ತ ಸಾಹಿತಿಗಳನ್ನ ಸಂದರ್ಶನ ಮಾಡಲಿಕ್ಕೆ ಅಥವಾ ಅವರಿಂದ ಮಾಹಿತಿ ಪಡಿಲಿಕ್ಕೆ ಅಷ್ಟು ಸುಲಭ ಆಗಿರಲಿಲ್ಲ ಆ ಸಮಯದಲ್ಲಿ. ಈಗಾಗಲೇ ಪೂಜ್ಯ ಅತಿಥಿಗಳಿಗಾಗಲೇ ಹೇಳಿದ್ರು, ನಾನೊಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಇಟ್ಕೊಂಡು ಅವನ್ನೆಲ್ಲನ್ನೂ ಕೂಡ ಮುಖತಃ ಭೇಟಿ ಮಾಡೋದು ಒಂದು ಸವಾಲೇ ಆಗಿತ್ತು ನನಗೆ. ಆದ್ರೂ ಕೂಡ ಮಂಜುನಾಥ್ ಸರ್ ಹೇಳಿದ್ರು, ಖಂಡಿತ ಸಾಧ್ಯ, ನಿಮಗೆ ಒಳ್ಳೆ ಮನಸ್ಸಿದೆ, ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ದೂರವಾಣಿಯ ಮೂಲಕ ಅವ್ರನ್ನ ನೀವು ಮಾತಾಡಿಸಿ ಅವ್ರು ಮಾಡಿರುವಂತ ಕೆಲಸದ ಬಗ್ಗೆ ವಿಚಾರಿಸಿ ಅಂತ ಹೇಳಿ ನನಗೆ ಅವರು ಸಲಹೆಯನ್ನ ಕೊಟ್ಟರು. ಹೀಗೆ ನಾನು ಸುಮಾರು 39 ದೇಶೀಯ ಕ್ರೈಸ್ತ ಸಾಹಿತಿಗಳಲ್ಲಿ ಕೆಲವರನ್ನ ಮುಖತಃ ನಾನು ಭೇಟಿ ಮಾಡಿದೆ. ಉದಾಹರಣೆಗೆ ಡಾಕ್ಟರ್ ನಾಟಿಸೋಸ್ ಅವ್ರನ್ನ ನಾನು ಮುಖತಃ ಭೇಟಿ ಮಾಡಿ ಅವರಿಂದ ನಾನು ವಿಷಯಗಳನ್ನ ಕಲೆ ಹಾಕ್ತೆ. ಹಾಗೆ ನಮ್ಮ ಮಧ್ಯೆ ಇಲ್ಲ ದಿವಂಗತರಾಗಿರುವಂತ ಫಾದರ್ ಅಂತಪ್ಪ ಅವರನ್ನ ಕೂಡ ನಾನು ಮುಖತಃ ಭೇಟಿ ಮಾಡಿ ಅವರಿಂದ ವಿಷಯ ಕಲೆಕ್ಟ್ ಮಾಡಿದೆ. ಜೊತೆಗೆ ದಿವಂಗತರಾಗಿರುವಂತ ಡಾಕ್ಟರ್ ಲೀಲಾವತಿ ದೇವದಾಸ್ ಇವರನ್ನು ಕೂಡ ನಾನು ಮುಖತಃ ಭೇಟಿ ಮಾಡಿ ಅವರಿಂದ ಕೂಡ ನಾನು ಮಾಹಿತಿಗಳನ್ನ ಪಡೆಯಲಿಕ್ಕೆ ನನಗೆ ಅನುಕೂಲ ಆಯಿತು. ಹಾಗೆ ನಾಟಿ ಸೋಜರ್ ಅವ್ರ ಬಗ್ಗೆ ಹೀಗೆ ಹೇಳಿದೆ. ಮತ್ತೆ BS ತಲ್ವಾಡಿ ಸರ್ ಅವರು ಇವ್ರನ್ನ ಕೂಡ ನಾನು ಮುಖತಃ ಭೇಟಿ ಮಾಡಿದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಬ್ರು ನಮ್ಮ ಮುಂದೆನೇ ಇದ್ದಾರೆ, ಡಾಕ್ಟರ್ ಭುವನೇಶ್ವರ್ ಸರ್ ಅವರು. ಸೊ ಅವರು ವೇದಿಕೆಯ ಕೆಳಭಾಗದಲ್ಲಿದ್ರು ಕೂಡ ಅವರ ಮೇರು ವ್ಯಕ್ತಿತ್ವಕ್ಕೆ ನಿಜವಾಗಿಯೂ ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಡಾಕ್ಟರ್ ಭುವನೇಶ್ವರ್ ಸರ್ ಅವರು ನನ್ನ ಜೊತೆ ಇದ್ದು, ಸಿಸ್ಟರ್ ಮೇಡಮ್ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ನಿಮಗೆ ಒಳ್ಳೆ ಮಾರ್ಗದರ್ಶಕರು ಸಿಕ್ಕಿದ್ದಾರೆ, ನೀವು ಆರಿಸ್ಕೊಂಡಿರುವಂತ ವಿಷಯ ತುಂಬಾ ಅದ್ಭುತವಾಗಿದೆ, ಮಿಷನರಿಗಳ ಬಗ್ಗೆ ಈಗಾಗಲೇ ಕೊಡುಗೆಗಳಿವೆ, ಪುಸ್ತಕಗಳಿವೆ, ಆದರೆ ಸ್ವಾತಂತ್ರ್ಯೋತ್ತರದ ಕ್ರೈಸ್ತ ಸಾಹಿತಿಗಳು, ದೇಶೀಯ ಕ್ರೈಸ್ತ ಸಾಹಿತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂತ ಕೃತಿಗಳು ಇನ್ನೂ ಬಂದಿಲ್ಲ. ಅದರಿಂದ ಈ ಒಂದು ಶೋಧವನ್ನ ನೀವು ಮಾಡಬಹುದು, ಮಾಡ್ಲಿಕ್ಕೆ ನಿಮ್ಗೆ ತುಂಬಾ ಅವಕಾಶವಿದೆ ಅಂತ ಹೇಳಿ ಬೆಂತಟ್ಟಿ ನನಗೆ ಸರ್ ಅವರು ಪ್ರೋತ್ಸಾಹಿಸಿದ್ರು. ಹೀಗೆ ಡಾಮಿನಿಕ್ ಸರ್ ಅವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಅವರು ಕೂಡ ನನ್ನ ಎಲ್ಲ ಅನಿಸಿಕೆಗಳಲ್ಲಾಗಿರ್ಬೋದು, ನಾನು ವ್ಯಕ್ತಪಡಿಸಿದಾಗ ಆ ವಿಚಾರಗಳು ಸರಿ ಇದೆ ಅಥವಾ ಸರಿ ಇಲ್ಲ, ಹೀಗೆ ಹೋಗ್ಬೋದು ಅನ್ನೋ ರೀತಿಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಸರ್ ಅವರ ಕೂಡ ನನಗೆ ಪ್ರೋತ್ಸಾಹವನ್ನ ನೀಡಿದ್ದಾರೆ. ಈ ಎಲ್ಲರ ಒಂದು ಸಲಹೆ ಮೇರೆಗೆ ನಾನು ಈ ಒಂದು ಅಧ್ಯಯನ, ಒಂದು ಸಂಶೋಧನಾ ಮಹಾಪ್ರಬಂಧವನ್ನ ಬಣ್ಣಿಸಿ
ಮಂಡಿಸಿ ತದನಂತರ ನಾನು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟೆ. ಸಾಕು ಇಷ್ಟೇನೆ, ಇನ್ನಾಗಲ್ಲ ಅಂತ ಹೇಳಿ ನಾನು ಸುಮ್ಮನೆ ಇದ್ದಾಗ ಅಥವಾ ಮೌನವಾಗಿದ್ದಾಗ ನನ್ನ ಮೌನಕ್ಕೆ ಒಂದು ತೆರೆಯನ್ನ ಮತ್ತೆ ತೆರೆದವರು ಅಥವಾ ಆ ಒಂದು ಮೌನವನ್ನ ಮುರಿದವರು ಮತ್ತೆ ನನ್ನ ಮಾರ್ಗದರ್ಶಕರಾದ ಡಾಕ್ಟರ್ ಮಂಜುನಾಥ ಪಾಳ್ಯರವರು. ಇವತ್ತು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಒಬ್ಬ ಸೋದರನಂತೆ ಮಾರ್ಗದರ್ಶಕರಾಗಿದ್ದು ಪ್ರತಿ ಹಂತದಲ್ಲೂ ಕೂಡ ಸಿಸ್ಟರ್ ಇದು ಒಂದು ರೆಫರೆನ್ಸ್ ಬುಕ್ ಆಗುತ್ತೆ. ಎಲ್ಲ ಮಾಹಿತಿನ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರದಲ್ಲಿ ಆಗಿರುವಂತಹ ಕೆಲಸವನ್ನ ಸಾಧನೆಯನ್ನ ನಿಮ್ಮ ಪುಸ್ತಕದಲ್ಲಿ ನೀವು ತಂದಿದ್ದೀರಾ. ಮಹಾಪ್ರಬಂಧದಲ್ಲಿದೆ. ಅದು ಮಹಾಪ್ರಬಂಧವಾಗಿ ಉಳಿದ್ರೆ ಸಾಲದು. ಅದು ಬರೀ 4-5 ವಿಶ್ವವಿದ್ಯಾಲಯಗಳ ಒಂದು ಲೈಬ್ರರಿ ಇದ್ರೆ ಸಾಲದು. ಅದು ಓದುಗರ ಕೈ ಸೇರ್ಬೇಕು, ಪರಿಚಯ ಆಗ್ಬೇಕು. ಕನ್ನಡ ಕ್ರೈಸ್ತ ಸಾಹಿತ್ಯಗಳಿಂದ ಕನ್ನಡ ಸಾಹಿತ್ಯ ಬೆಳೀತಾ ಇದೆ ಅನ್ನೋದು ಎಲ್ರಿಗೂ ತಿಳಿಬೇಕು. ಇದು ಒಂಥರ ನಿಂತ ನೀರಾಗಬಾರ್ದು. ಇದೊಂದು ಯಾವಾಗ್ಲೂ ಕೂಡ ಚಲನಶೀಲವಾಗಿರ್ಬೇಕು, ಹರಿತಾ ಇರ್ಬೇಕು. ಅದನ್ನ ಮನ್ಸು ಮಾಡಿದ್ರೆ ಖಂಡಿತ ಆಗುತ್ತೆ ಅಂತ ಹೇಳಿ ಅವರು ಮತ್ತೆ ನನಗೆ ಹುರಿದುಂಬಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಪ್ರೋತ್ಸಾಹದಲ್ಲಿ ಇವತ್ತು ಈ ಒಂದು ಕೃತಿ ನಮ್ಮ ಮುಂದೆ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಹಾಗೆ ಉಪ್ಪಿಟ್ಟವನ್ನ ಉಸಿರದ ತನಕ ಮರಿಬಾರ್ದು ಅನ್ನೋ ಗಾದೆ ಮಾತು ನಮ್ಮೆಲ್ರಿಗೂ ಗೊತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಹಳೇತು ಹೊಸತು, ಹಳೆ ಮರ ಹೊಸ ಚಿಗುರು ಮರ ಸೊಬಗು. ಹಳೇತು ಅಂದ್ರೆ ಮಿಷನರಿಗಳು ಈಗಾಗಲೇ ನಮ್ಗೆ ಕೊಟ್ಟಂತ ಒಂದು ಸಂಪತ್ತು, ಸಾಹಿತ್ಯಿಕ ಸಂಪತ್ತು. ಹೊಸ ಚಿಗುರು ಸ್ವಾತಂತ್ರ್ಯೋತ್ತರದಲ್ಲಿ ಈಗಾಗಲೇ ನಮ್ಮ ಕ್ರೈಸ್ತ ಸಾಹಿತಿಗಳು ವಿವಿಧ ಮಜಲುಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ನೀಡುತ್ತಿರುವಂತಹ ಕೊಡುಗೆ. ಈ ಎರಡೂ ಒಟ್ಟೊಟ್ಟಾಗಿ ಹಳೆತು ಹೊಸತು ಎರಡೂ ಹೊಸದಾಗಿ ಸೇರಿದ್ರೆ ಖಂಡಿತವಾಗಿಯೂ ಕೂಡ ಕನ್ನಡ ಸಾಹಿತ್ಯ ರಂಗವನ್ನ ಸಮೃದ್ಧಿ ಪಡಿಸ್ಬೋದು ಅನ್ನೋ ಒಂದು ನಿಟ್ಟು ನನ್ನದಾಗಿತ್ತು. ಈ ಒಂದು ಕೃತಿ ಮೇಬಿ ಸಣ್ಣ ಕೃತಿ, ಸಣ್ಣ ಒಂದು ಪ್ರಯತ್ನ. ಖಂಡಿತವಾಗಿಯೂ ಕೂಡ ಈ ಕೃತಿ ಮೇಬಿ ಇಲ್ಲಿರುವಂತ ನಮ್ಮೆಲ್ರಿಗೂ ಕೂಡ ಒಂದು ಪ್ರೋತ್ಸಾಹವನ್ನ, ಪ್ರೇರಣೆಯನ್ನ ನೀಡಬಹುದು ಅನ್ನೋ ಒಂದು ಅನಿಸಿಕೆ ನನ್ನದಾಗಿದೆ. ಏಕೆಂತ ಹೇಳಿದ್ರೆ ಇವತ್ತು ಫಾದರ್ ಹೇಳ್ದಂಗೆ ಹೀಗೆ ವೈಕಾಂಟ ಇದು ಅವ್ರು ಮಾಡ್ಬೋದು, ಇವ್ರು ಮಾಡ್ಬೋದು, ನಾನ್ಯಾಕೆ ಮಾಡ್ಬಾರ್ದು? ಆ ಒಂದು ಆಸೆ, ಹಂಬಲ ಅಥವಾ ಒಂದು ಅಂಕುರ ಇಲ್ಲಿರುವಂತೆ ಎಲ್ರಿಗೂ ಕೂಡ ಮೂಡಬೇಕು. ಈಗಾಗಲೇ ಅನುಭವಿ ಕನ್ನಡ ಸಾಹಿತಿಗಳು, ಶಿಕ್ಷಣ ತಜ್ಞರು, ಮೇರು ವ್ಯಕ್ತಿತ್ವವನ್ನ ಹೊಂದಿರುವಂತಹ ಎಲ್ಲರೂ ಕೂಡ ಇಲ್ಲಿ ವಿದ್ವಾಂಸರಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಸಲಹೆ ಮೇರೆಗೆ ನಾನು ಕೂಡ ಹೇಳೋದು ಇಷ್ಟೇನೆ. ಸೊ ಈಗ ಏನ್ ಆಗಿದೆ ಅದನ್ನ ಮುಂದುವರಿಸ್ಕೊಂಡು ಹೋಗುವಂತ ಮನಸ್ಸುಗಳು ಬರಬೇಕು. ಈ ಮುಂದುವರಿಸ್ಕೊಂಡು ಮನಸ್ಸುಗಳು ಬಂದಾಗ ಮಾತ್ರ ನಾವು ಕನ್ನಡ ಸಾಹಿತ್ಯವನ್ನ ಸಮೃದ್ಧಿಗೊಳಿಸ್ಲಿಕ್ಕೆ ಸಾಧ್ಯ. ಸೊ ಈ ಒಂದು ಕೃತಿ ಇವತ್ತು ಲೋಕಾರ್ಪಣೆ ಆಗ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ಈ ಪ್ರಯತ್ನ ನಾನು ಒಬ್ಬಳದಲ್ಲ, ಇದರಲ್ಲಿ 100 ವ್ಯಕ್ತಿಗಳು ಸೇರಿದ್ದಾರೆ ಅಂತ ನಾನು ಹೇಳಿದ್ದೀನಿ. ಸೊ ಮತ್ತೊಮ್ಮೆ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಈ ಕನ್ನಡ ಕ್ರೈಸ್ತ ಸಾಹಿತ್ಯದ ಒಳನೋಟಗಳು ಈ ಕೃತಿಯನ್ನ ಕನ್ನಡ ಮನಸ್ಸುಗಳಿಗೆ ತರಲು ನನಗೆ ಪ್ರೇರಣೆ, ಪೋಷಣೆ ಆಗಿದ್ದಂತ ಭಗವಂತನ ಈ ಒಂದು ಸಮಯದಲ್ಲಿ ನಾನು ನೆನಪಿಸ್ಕೊಂಡು ನನ್ನ ಸುದೈವ ಅಂತ ಹೇಳಿ ಭಗವಂತನಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಧಾರ್ಮಿಕ ಸಂಸ್ಥೆ ಪ್ರತಿಯೊಬ್ಬ ಸಹೋದರಿಯರು, ವಿಶೇಷವಾಗಿ ಅಂದಿನ ಪ್ರಾಂತ್ಯಾಧಿಕಾರಿ ಸಿಸ್ಟರ್ ಆಲಿ ಹಾಗೂ ಈಗಿರುವಂತ ನಮ್ಮ ಪ್ರಾಂತ್ಯಾಧಿಕಾರಿ ಡಾಕ್ಟರ್ ಸಿಸ್ಟರ್ ಜೆಸ್ಸಿ ಮರ್ಲಿನ್ ಇವರು ಅಧ್ಯಕ್ಷರು. ಇವರ ಒಂದು ನೇತೃತ್ವದಲ್ಲಿ, ಮಾರ್ಗದರ್ಶನದಲ್ಲಿ, ಪ್ರೋತ್ಸಾಹದಲ್ಲಿ ಈ ಒಂದು ಕೃತಿ ಮಹಾಪ್ರಬಂಧವಾಗಿದ್ದಂತಹ ಒಂದು ಮಹಾಪ್ರಬಂಧ ಇವತ್ತು ಕೃತಿಯಾಗಿ ಬರಲಿಕ್ಕೆ ಸಿಸ್ಟರ್ ಅವರ ಪ್ರೇರಣೆ, ಪೋಷಣೆ. ಆಲ್ವೇಸ್ ಯು ಬಿ ಎನ್ಕರೇಜಿಂಗ್ ಮೀ. ಆಗುತ್ತೆ, ಹೋಗಿ ಮುಂದೆ ನಾವಿದ್ದೀರಿ ನಿಮ್ ಜೊತೆ. ಇಂಥ ಒಂದು ಉತ್ಸುಕತೆಯ ಮಾತು ಏನಾಗುತ್ತೆ ಅಂದ್ರೆ, ಯಾರೇ ಭಗಿನಿ ಆಗಿರ್ಬೋದು ಅಥವಾ ಫಾದರ್ ಆಗಿರ್ಬೋದು ಅಥವಾ ಯುವ ಪೀಳಿಗೆಗೆ ಒಂದು ಪ್ರೇರಣೆ ಇದ್ದಾಗೆ ಅವ್ರ ಜೊತೆ ಸೇರಿ ಇರುವಂತ ನನ್ನ ಎಲ್ಲ ಧಾರ್ಮಿಕ ಸಂಸ್ಥೆಯ ಎಲ್ಲ ಸಹೋದರಿಯರಿಗೆ ನಾನು ಇವತ್ತು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಅವರ ಒಂದು ಪ್ರೋತ್ಸಾಹ ಸದಾ ನನ್ನ ಜೊತೆ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಹಾಗೆ ಈಗಾಗಲೇ ನಾನು ಹೇಳಿದೆ, ಇದಕ್ಕೆಲ್ಲ ಕಾರಣಕರ್ತರು ಮಾರ್ಗದರ್ಶಕರು ಡಾಕ್ಟರ್ ಮಂಜುನಾಥ ಪಾಳ್ಯ. ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಒಬ್ಬ ಧಾರ್ಮಿಕ ಭಗಿನಿಗೆ ಅವರ ಒಂದು ಪ್ರೋತ್ಸಾಹ ಸಿಕ್ಕಿರೋದು ಖಂಡಿತ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ.
ಎಷ್ಟು ಮಟ್ಟಿಗೆ ನಮ್ಮ ಮಾರ್ಗದರ್ಶಕರು PhD ಮಾಡ್ತಾರಂತ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಪೋಷಣೆ ದೊರಕ್ತಾ ಇದೆ, ಅದು ಯಾವ ಮೂಲದಲ್ಲಿ ದೊರಕ್ತಾ ಇದೆ ಅಂತ. ಬಟ್ ಇವರು ಅದೆಲ್ಲವನ್ನ ಮೀರಿ ದೈವಿ ಚಿತ್ತದಂತೆ ನನಗೆ ಒಂದು ಸಹೋದರನಾಗಿ ಸಿಕ್ಕಿ ನನಗೆ ಈ ಒಂದು ಮಾರ್ಗದರ್ಶನವನ್ನ ನೀಡಿ ನನ್ನನ್ನ ಈ ಒಂದು ಹಂತಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಜೊತೆಗೆ ಅವರ ಶ್ರೀಮತಿ ರೂಪ ಮೇಡಮ್ ಇಲ್ಲಿದ್ದಾರೆ. ಅವ್ರನ್ನ ಭೇಟಿ ಮಾಡಕ್ಕೆ ಹೋದಾಗೆಲ್ಲ ತುಂಬ ಹೃದಯದಿಂದ ಆತಿಥ್ಯವನ್ನ ಕೊಟ್ಟು ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ನನಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಇವರಿಬ್ಬರು ದಂಪತಿಗಳು ಹಾಗೂ ಅವರ ಮಗಳು, ಪುಟ್ಟ ಮಗಳಿದ್ದಾಳೆ, SSLC ಓದ್ತಾ ಇದ್ದಾಳೆ. ಸೊ ಇವರು ಮೂವರು ಕೂಡ ನನ್ನ ಪ್ರತಿಯೊಂದು ಹಂತದಲ್ಲೂ ನನಗೆ ಪ್ರೇರಣೆ ಆಗಿದ್ರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆಯೇ ಇಂದಿನ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ವಿಕಾರ್ ಜನರಲ್ ಫಾದರ್ C. ಫ್ರಾನ್ಸಿಸ್, ಶ್ರೇಷ್ಠ ಗುರುಗಳು, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಫಾದರ್ ಅವ್ರನ್ನ ಏನಾದ್ರು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ಕೇಳಿದಾಗ ಯಾವಾಗ್ಲೂ ಕೂಡ ಲವಲವಿಕೆಯಿಂದ ಪ್ರೀತಿಯಿಂದ ಮಾಡಮ್ಮ, ಚೆನ್ನಾಗಿದೆ ಮಾಡಮ್ಮ, ಮುಂದೆ ಹೋಗಮ್ಮ ಅಂತ ಒಂದು ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೋತ್ಸಾಹದ ನುಡಿಗಳನ್ನ, ಶುಭ ಹಾರೈಕೆಯನ್ನ ಹಾರೈಸಿದ್ದಾರೆ. ಜೊತೆಗೆ ಶುಭ ಹಾರೈಕೆ ಅವರೇ ಆದಂತ ಒಂದು ದಾಟಿಯಲ್ಲಿ ಶುಭ ಹಾರೈಕೆಯನ್ನ ಕೂಡ ನೀಡುತ್ತಾ ಒಂದು ಬೆನ್ನುಡಿಯಾಗಿ ಈ ಒಂದು ಕೃತಿಗೆ ಒಂದು ತಮ್ಮದೇ ಆದಂತ ಪ್ರೀತಿಯನ್ನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಫಾದರ್ ಅವ್ರನ್ನ ಕೂಡ ಇಲ್ಲಿ ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಮತ್ತೊಬ್ಬ ಮುಖ್ಯ ಅತಿಥಿ ಪೂಜ್ಯರು ಪ್ರೊಫೆಸರ್ ಜಾಫರ್ ಸರ್ ಅವರು. ಇವ್ರನ್ನ ನೋಡ್ತಾ ಇದ್ರೆ ಅಬ್ದುಲ್ ಕಲಾಂ ಸರ್ ನೋಡೋದು ನೆನಪಾಗತ್ತಲ್ವಾ? ಆಗುತ್ತಾ ಇಲ್ವೋ? ಆಗುತ್ತೆ. ಅವರಲ್ಲಿದ್ದಂತ ಮೇರು ವ್ಯಕ್ತಿತ್ವವನ್ನೇ ನಮ್ಮ ಸರ್ ಅವರಲ್ಲೂ ಕೂಡ ಇದೆ. ಸದಾ ಹಸನ್ಮುಖಿ, ಸದಾ ಪ್ರೀತಿಯಿಂದ ಪ್ರೇರಣೆಯನ್ನ ನೀಡುವಂತ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಅನಾರೋಗ್ಯದಲ್ಲೂ ಅವ್ರಿಗೆ ಸ್ವಲ್ಪ ಕಾಲ್ ಪೆಟ್ಟಾಗಿದೆ, ಆದ್ರೂ ಕೂಡ ಅವ್ರು ಹೇಳಿದ್ರು ತುಂಬಾನೇ ನೋವಿದೆ, ಆದ್ರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ. ಸರ್ ತುಂಬಾನೇ ಸಂತೋಷ ಆಗ್ತಾ ಇದೆ ನೀವು ಇವತ್ತು ಇಲ್ಲಿ ಬಂದು ಇವತ್ತು ನನ್ನ ಒಂದು ಕೃತಿಯ ಲೋಕಾರ್ಪಣೆಯಲ್ಲಿ ಭಾಗವಹಿಸಿ ನಿಮ್ಮ ಶುಭ ಹಾರೈಕೆಯನ್ನ ಹಾರೈಸಿದ್ದಕ್ಕಾಗಿ. ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿ ಇವತ್ತು ಕಾರಣಾಂತರದಿಂದ ಬರ್ಲಿಕ್ಕಾಗಿಲ್ಲ, ಅವರೇ ಪ್ರೊಫೆಸರ್ ಡೊಮಿನಿಕ್ ಸರ್ ಅವರು. ಅವರು ಕೂಡ ನನ್ನ ಎಲ್ಲ ಪ್ರತಿ ಹಂತದಲ್ಲೂ ಕೂಡ ನನ್ನ ಒಂದು ಈ ಒಂದು ಸಾಹಿತ್ಯಿಕ ಕೃತಿಯನ್ನ ಬರೆಯುವಂತ ಸಂದರ್ಭದ ಪ್ರತಿ ಹಂತದಲ್ಲೂ ಕೂಡ ನನಗೆ ಪೋಷಣೆ, ಪ್ರೇರಣೆ ಹಾಗೂ ಒತ್ತಾಸೆಯನ್ನ ನೀಡಿ ಸಹಕರಿಸಿದ್ದಾರೆ. ಅವ್ರನ್ನ ಕೂಡ ಈ ಒಂದು ಸಮಯದಲ್ಲಿ ನಾನು ನೆನಪು ಮಾಡಿಕೊಂಡು ಅವ್ರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ವಿಶೇಷವಾಗಿ ಶ್ರೀಮಂತ್ C. ಮರಿ ಜೋಸೆಫ್ ಸರ್ ಅವರು ಈ ಕೃತಿಗೆ ಒಂದು ಶುದ್ಧವಾದಂತ ರೂಪವನ್ನ ಕೊಟ್ಟವರು. ಅವರ ವೃತ್ತಿ ಈಗಾಗಲೇ ಕೇಳಿಸ್ಕೊಂಡಿದ್ದೀವಿ, ಅವರೊಬ್ಬ ಎಲೆಕ್ಟ್ರಾನಿಕ್ ಇಂಜಿನಿಯರ್. ಇದೇನಪ್ಪ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿ ಈ ಒಂದು ಕೃತಿನ ಅವರು ಪ್ರೂಫ್ ರೀಡಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಯೋಚನೆ ಮೇ ಬಿ ಕೆಲವ್ರಿಗೆ ಇದ್ದಿರುತ್ತೆ. ಆದ್ರೆ ಅವರು ಕನ್ನಡ ಪ್ರೇಮಿ, ಕನ್ನಡ ಸಾಹಿತ್ಯವನ್ನ ಬೆಳೆಸುವಂತ ಒಂದು ಪ್ರೇಮಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏಕೆ ಅಂತ ಹೇಳಿದ್ರೆ ನಮ್ಮ ಜಾಫರ್ ಸರ್ ಅವರು ಹೇಳ್ತಾ ಇದ್ರು, ಪ್ರೇಮ ಲೋಕ, ಕನ್ನಡ ಸಾಹಿತ್ಯ ಒಂದು ಪ್ರೇಮ ಲೋಕ ಅಂತ. ಇಂಥ ಒಂದು ಪ್ರೇಮ ಲೋಕದಲ್ಲಿ ಬೇರೆ ಉದ್ಯೋಗದಲ್ಲಿ ಇದ್ದುಕೊಂಡು ಕನ್ನಡ ಸಾಹಿತ್ಯವನ್ನ ಬೆಳೆಸುವಲ್ಲಿ, ಅದನ್ನ ಕಟ್ಟುವಲ್ಲಿ ಶ್ರಮಿಸುತ್ತಿರುವವರು ಅತಿ ವಿರಳ. ಅನ್ಯ ಭಾಷೆಗಳಿಗೆ ನಾವು ಆರೋಗ್ಯ ಅಥವಾ ಬೇರೆ ಕೆಲಸಗಳಿಗೆ ಸಾಹಿತ್ಯಿಕ ಕೆಲಸನ ಬಿಟ್ಟು ಬೇರೆ ಉದ್ಯೋಗದಲ್ಲಿರುವವರು ಈ ಸಾಹಿತ್ಯದ ಬಗ್ಗೆ ಚಿಂತನೆ ಮಾಡೋರು ತುಂಬಾ ವಿರಳ. ಇದರಲ್ಲಿ ಮರಿ ಜೋಸೆಫ್ ಸರ್ ಅವರು ಖಂಡಿತ ಬಹು ಗ್ರೇಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರನ್ನ ನಾನು ಕೇಳ್ಕೊಂಡೆ, ಸರ್ ನನ್ನ ಪುಸ್ತಕನ ನೀವು ಪ್ರೂಫ್ ರೀಡ್ ಮಾಡ್ಲಿಕ್ಕಾಗತ್ತಾ? ನೀವು ಆಗುತ್ತಾ ಸರ್ ಅಂತ ಹೇಳಿದಾಗ ತುಂಬ ಹೃದಯದಿಂದ ಅವರು ಒಪ್ಪಿಕೊಟ್ಟು ಅವರು ತುಂಬಾ ಕಡಿಮೆ ಸಮಯದಲ್ಲಿ ಪ್ರೂಫ್ ರೀಡಿಂಗ್ ಮಾಡಿ ಹೊಸ ವಿಷಯಗಳನ್ನ ಸೇರಿಸ್ಲಿಕ್ಕೆ ಅವರು ಸಲಹೆಗಳನ್ನ ಕೊಟ್ಟರು, ತಿದ್ದುಪಡಿಗಳನ್ನ ಮಾಡಿದ್ರು. ಅದೇ ರೀತಿ ಈ ಒಂದು ಪುಸ್ತಕಕ್ಕೆ ಒಂದು ರೂಪವನ್ನ ಕೊಟ್ಟು ಅವರು ಈ ಒಂದು ಕೃತಿ ಬಿಡುಗಡೆ ಆಗ್ಲಿಕ್ಕೆ ಅವರು ಕೂಡ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಸರ್ ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತಾ, ಅವರ ಶ್ರೀಮತಿ ಜಸಿತಾ ಮೇಡಮ್ ಕೂಡ ಇಲ್ಲಿದ್ದಾರೆ. ತುಂಬಾ ಸಂತೋಷ. ಸೊ ಇಬ್ಬರು ದಂಪತಿಗಳು ಇಲ್ಲಿ ಬಂದು ಇಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ಭಾಗವಹಿಸಿ ನನಗೆ ಶುಭವನ್ನ ಹಾರೈಸಿದ್ದೀರಿ. ಹಾಗೆ ಈ ಒಂದು ಕೃತಿನ ನಾನು ಬರಿಬೇಕಾದ್ರೆ ಹಲವಾರು, ಈಗಾಗಲೇ ಹೇಳ್ದಂಗೆ ನಾನು ಕೆಲವು ನಮ್ಮ ಮುಖತಃ ಭೇಟಿ ಮಾಡಿದೆ, ಕೆಲವ್ರನ್ನ ನಾನು ದೂರವಾಣಿಯ ಮೂಲಕ ಸಂಪರ್ಕ ಮಾಡ್ಬೇಕಾಯ್ತು, ಇಮೇಲ್ ಮೂಲಕ ಸಂಪರ್ಕ ಮಾಡ್ಬೇಕಾಯ್ತು,
ಕೆಲವ್ರನ್ನ ನಾನು ಕೇಳ್ಕೊಂಡಾಗ ಕೆಲವರು ಹಿಂಚರ್ಕೊಂಡ್ರು, ಅಯ್ಯೋ ಒಂದೇ ಕೃತಿ ಬರ್ದಿರೋದು ಅದನ್ನೇ ನನ್ನನ್ನ ತೋರಿಸ್ಕೊಂತೀರ, ಬೇಡ ಸಿಸ್ಟೆ ಬೇರೆ ಯಾರಾದ್ರೆ ಹುಡುಕೊಡಿ ಅಂತಂದ್ರು. ಹಾಗೆ ಇಲ್ಲಿ ಈ ಕೃತಿಯಲ್ಲಿ ಇರುವಂತ ಒಳಪುಟದಲ್ಲಿರುವಂತ ಲೇಖಕರಲ್ಲಿ ಇದ್ದಾರೆ. ಪ್ರಶಾಂತ್ ಸರ್ ಅವರಲ್ಲಿ ಕುತ್ಕೊಂಡಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಪ್ರಶಾಂತ್ ಸರ್ ಕೈ ಮೇಲ್ ಮಾಡಿ. ಹಾಗೆ ಇನ್ನೊಬ್ರು ಪ್ರಶಾಂತ್ ಸರ್ ಇದ್ದೇ ಇದ್ದಾರೆ. ಸೊ ಅವ್ರದ್ದು ಕೂಡ ಅವರು ಕೂಡ ಈ ಒಂದು ಕೃತಿಯಲ್ಲಿ ಅವರ ಒಂದು ಲೇಖನಗಳು, ಅವರು ಮಾಡಿರುವಂತ ಕನ್ನಡ ಸೇವೆಗೆ ಮಾಡಿರುವಂತ ಅವರ ಒಂದು ಕೊಡುಗೆಯನ್ನ ಕೂಡ ನಾನು ಇಲ್ಲಿ ಸ್ಮರಿಸಿದ್ದೀನಿ. ಹೀಗೆ ಸುಮಾರು ಮಂದಿನ 39 ಲೇಖಕಿಯರನ್ನ ಒಟ್ಟಾಗಿ ಸೇರಿ ನಾನು ನನ್ನ ಒಂದು ಕೃತಿಯಲ್ಲಿ ನಾನು ಸೇರ್ಪಡೆ ಮಾಡಿದ್ದೀನಿ. ಸೊ ಇವನ್ನೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊತೀನಿ. ಏಕೆಂತ ಹೇಳಿದ್ರೆ ಒಂದು ಆಗಿರ್ಬೋದು, ಒಂದು ಸಾಲ ಆಗಿರ್ಬೋದು, ಒಂದು ಪ್ಯಾರಾಗ್ರಾಫ್ ಆಗಿರ್ಬೋದು, ಒಂದು ಪುಸ್ತಕನೇ ಆಗಿರ್ಬೋದು, ಒಂದು ಲೇಖನ ಆಗಿರ್ಬೋದು, ಆದ್ರೆ ಪ್ರೀತಿಯಿಂದ ಕನ್ನಡ ಸಾಹಿತ್ಯದ ಮೇಲೆ ಇರುವಂತ ಗೌರವದಿಂದ ಪ್ರೀತಿಯಿಂದ ಮಾಡಿರುವಂತ ಸೇವೆ ಖಂಡಿತವಾಗಿಯೂ ಅದು ಯಾವಾಗ್ಲೂ ಕೂಡ ಉತ್ತಮವಾದುದು ಅಂತ ಹೇಳಲಿಕ್ಕೆ ನಾನು ತುಂಬಾನೇ ಇಷ್ಟಪಡ್ತೀನಿ. ಸೊ ಹೀಗೆ ಹಲವಾರು ಸಾಹಿತಿಗಳು ಇಲ್ಲಿ ಇದ್ದೀರಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಫಾದರ್ಸ್ ರವರು ಕೂಡ ನಾನು ಯಾರಿಗೂ ಆಹ್ವಾನವನ್ನ ಕೊಡ್ಲಿಲ್ಲ, ಆದ್ರೂ ಕೂಡ ನಿನ್ನೆ ಒಂದ ಪುಸ್ತಕ ಯಾವುದ್ರಲ್ಲಿ ಪೇಪರ್ ನಲ್ಲಿ ಪ್ರಕಟಗೊಂಡಂತ ವಿಷಯವನ್ನ ನೋಡಿ ಅಥವಾ ಸ್ಟೇಟಸ್ ನೋಡಿ ತುಂಬಾ ಆಸಕ್ತಿಯಿಂದ ವಿವಿಧ ಕಡೆಯಿಂದ ಹಿತೈಷಿಗಳು ಬಂದಿದ್ದೀರಾ, ಕನ್ನಡ ಸಾಹಿತಿಗಳು, ಚಿಂತಕರು ನೀವೆಲ್ಲರೂ ಬಂದಿದ್ದೀರಾ. ತುಂಬಾನೇ ಸಂತೋಷ ಆಗ್ತಾ ಇದೆ. ನಿಮ್ನ ಈ ಒಂದು ಸಮಯದಲ್ಲಿ ನಾನು ಸ್ಮರಿಸ್ಕೊಳ್ತೀನಿ. ಈ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ, ಕೃತಿಯ ಲೋಕಾರ್ಪಣೆಯ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಯಾರು ಕಾರಣರಲ್ಲ, ಅದು ನಮ್ಮ ಸುಮೇರು ಟ್ರಸ್ಟ್ ಕಡೆಯವರು. ನಮ್ಮ ಈ ಸುಮೇರು ಟ್ರಸ್ಟಿನ ಮೇಲ್ವಿಚಾರಕರು ಅಥವಾ ಮುಖ್ಯಸ್ಥರು ಬೇರೆ ಯಾರು ಅಲ್ಲ, ಮತ್ತೆ ನನ್ನ ಮಾರ್ಗದರ್ಶಕರಾದಂತ ಡಾಕ್ಟರ್ ಮಂಜುನಾಥ ಪಾಳ್ಯರವರು, ಅವರೇ ಅಧ್ಯಕ್ಷರು. ಕೇವಲ 1-2 ವರ್ಷದ ಹಿಂದೆ ಪ್ರಾರಂಭಗೊಂಡಂತ ಈ ಒಂದು ಟ್ರಸ್ಟ್ ಈಗಾಗಲೇ ಆ ಒಂದು ಟ್ರಸ್ಟಿನ ಧ್ಯೇಯವನ್ನ ನಾವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀವಿ. ಓಕೆ, ಪ್ರಕಾಶಕರ ಪುಸ್ತಕಗಳನ್ನ ಬರೆದಂತವ್ರನ್ನ, ಬರೆದಿರುವಂತ ವ್ಯಕ್ತಿಗಳನ್ನ ಗುರುತಿಸೋದು, ಆ ಪುಸ್ತಕಗಳನ್ನ ಪ್ರಕಾಶನಗೊಳಿಸೋದು, ಯುವ ಪ್ರೇಮಿಗಳನ್ನ ಅಂದ್ರೆ ಯುವ ಸಾಹಿತಿಗಳನ್ನ ಪ್ರೇರೇಪಿಸೋದು, ಯುವ ಜನತೆಯನ್ನ ಪ್ರೇರೇಪಿಸೋದು, ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಸಾಹಿತ್ಯವನ್ನ ಬೆಳೆಸುವಂಥದ್ದು. ಆ ಬೆಳೆಸಲಿಕ್ಕೆ ಕೇವಲ ಒಂದು ಮನಸ್ಸು ಸಾಲದು, ಒಟ್ಟಾರೆ ಬಂದಾಗ. ಡಾಕ್ಟರ್ ಮಂಜುನಾಥ ಪಾಳ್ಯ ಸರ್ ಅವರು ಹೇಳ್ತಾ ಇದ್ರು, ಒಟ್ಟಾರೆ ಸೇರಿದಾಗ ಮಾತ್ರ ಅದಕ್ಕೊಂದು ಅರ್ಥ ಇರುತ್ತೆ, ಅದಕ್ಕೊಂದು ಖಂಡಿತ ಒಂದು ವ್ಯಾಲ್ಯೂ, ಮೌಲ್ಯ ಇರುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು. ಈ ಸುಮೇರು ಟ್ರಸ್ಟಿನ ವತಿಯಿಂದ ಈ ಒಂದು ನನ್ನ ಕೃತಿಯ ಒಂದು ಬಿಡುಗಡೆಯ ಕಾರ್ಯಕ್ರಮವನ್ನ ಏರ್ಪಡಿಸಿ ನಮ್ಮ ಕಾಲೇಜಿನ ಸಹಯೋಗದೊಂದಿಗೆ ಇದನ್ನ ಬಿಡುಗಡೆ ಮಾಡಲಿಕ್ಕೆ ಪ್ರೇರೇಪಣೆ ಕೊಟ್ಟವರು ಇವರೇನೆ. ಆದ್ರಿಂದ ಸುಮೇರು ಟ್ರಸ್ಟ್ನ ಎಲ್ಲಾ ಮುಖ್ಯಸ್ಥರು, ಉಪಮುಖ್ಯಸ್ಥರು ಆಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಪ್ರತಿಯೊಬ್ಬರನ್ನ ಕೂಡ ಈ ಸಮಯದಲ್ಲಿ ನಾನು ನೆನೆಸ್ಕೊಂಡು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಒಂದು ಸುಮೇರು ಟ್ರಸ್ಟಿನ ಗೌರವಾನ್ವಿತ ಕಾರ್ಯದರ್ಶಿ ಸತೀಶ್ ಸರ್ ಅವರು ಈ ಕಡೆ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಎಲ್ಲ ಸೂತ್ರಧಾರಿ ಅಂದ್ರೆ ಎಲ್ಲವನ್ನ ಅಚ್ಚುಕಟ್ಟಾಗಿ ರೂಪಿಸಿ ಅದನ್ನ ಇಲ್ಲಿ ಜರುಗುವಂತೆ ಮಾಡಿದವರು ನಮ್ಮ ಡಾಕ್ಟರ್ ಸತೀಶ್ ಸರ್ ಅವರು. ಡಾಕ್ಟರ್ ಸತೀಶ್ ಸರ್ ಅವರು, ನಾವು ಹೀಗೆ ನನ್ನಿಂದ ಇನ್ನ ಬೇರೆ 4 ಮಂದಿ ಇದ್ದಾರೆ, ನಾವು 6 ಮಂದಿನೂ ಕೂಡ ಡಾಕ್ಟರ್ ಮಂಜುನಾಥ ಪಾಳ್ಯ ಇವರ ಮಾರ್ಗದರ್ಶನದಲ್ಲಿ PhD ಪದವಿಯನ್ನ ಪಡೆದಂತಹ ಶಿಷ್ಯರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಸೊ ಸತೀಶ್ ಸರ್ ಅವರು ಇದ್ದಾರೆ, ನಿಂತ್ಕೊಳ್ಳಿ, ಕಾಣಿಸ್ತಾ ಇಲ್ಲ ಅಂತ ಯಾರು, ಎಲ್ಲರಿಗೂ ನೀವು ಯಾರು ಅಂತ. ಇವರು ಶೇಷಾದ್ರಿಪುರಂ ಸಂಜೆ ಕಾಲೇಜಿನ ಪ್ರಾಂಶುಪಾಲರು ಕೂಡ. ಸೊ ಇವರ ಒಂದು ನೇತೃತ್ವದಲ್ಲಿ, ಸುಮೇರು ಟ್ರಸ್ಟ್ ನ ಎಲ್ಲಾ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಚಿರಋಣಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಒಂದು ನನ್ನ ಒಂದು ಕೃತಿಯ ಕರಡನ್ನ ತಿದ್ದುವಿಕೆಯಲ್ಲಿ ಮರಿ ಜೋಸೆಫ್ ಸರ್ ಅವ್ರ ಜೊತೆಯಲ್ಲಿ, ಅವ್ರ ತರ ಅಲ್ದಿದ್ರು ಕೂಡ ಒಂದು ನನ್ನ ಜೊತೆಯಲ್ಲಿದ್ದು ಈ ಒಂದು ಕರಡನ್ನ ತಿದ್ದಲಿಕ್ಕೆ ಪೋಷಣೆಯಾಗಿದ್ದವರು ನಮ್ಮ ಸಂತ ತೆರೇಸಾ ಪದವಿ ಕಾಲೇಜಿನ ಉಪಪ್ರಾಂಶುಪಾಲರಾದ ಮಲ್ಲಿಕಾ ಮೇಡಮ್, ಹಾಗೆ ರಾಜೇಶ್ ಸರ್ ಅವರು ಅಕಾಡೆಮಿ ಕೋಆರ್ಡಿನೇಟರು, ಮತ್ತೆ ಕನ್ನಡ ವಿಭಾಗದ ಮಂಜು ಸರ್, ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳು.
ಸಂತ ತೆರೇಸಾ ಶಿಕ್ಷಣ ಸಂಸ್ಥೆಯ ಎಲ್ಲಾ ಸಹೋದ್ಯೋಗಿಗಳು ಜೊತೆಗೆ ವಿಶೇಷವಾಗಿ ಇವರೆಲ್ಲರೂ ಕೂಡ ನನ್ನ ಒಂದು ಕರಡು ಪ್ರತಿಯನ್ನ ತಿದ್ದಲು ಪ್ರೇರಣೆ ಪೋಷಣೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡಲು ಇವರೆಲ್ಲರೂ ಕೂಡ ಪ್ರೇರಣೆ ಪೋಷಣೆ ಆಗಿದ್ದು ಕೂಡ ಇವ್ರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಈ ಒಂದು ಅನೇಕ ಪ್ರಾದೇಶಿಕ ಭಾಷೆಗಳ ಉಸಿರಾಟವನ್ನೇ ಕ್ಷೀಣವಾಗಿಸುತ್ತಿರುವಂತಹ ಈ ಒಂದು ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ರಾದೇಶಿಕ ಭಾಷೆಯ ಬರಹಕ್ಕೆ ಹರಿಯುವ ಬೆಳಕೆಷ್ಟು ಈ ಒಂದು ನಿಟ್ಟಿನಲ್ಲಿ ಯೋಚಿಸುವಂತ ಈ ಸಂದರ್ಭದಲ್ಲಿ ನನ್ನ ಒಂದು ಕೃತಿಯನ್ನ ಪ್ರಕಾಶನಕ್ಕೆ ಈ ಕೃತಿಯ ಒಂದು ಪ್ರಕಾಶನಕ್ಕೆ ಕಾರಣಕರ್ತರಾದ ಐಸಿರಿ ಪ್ರಕಾಶನದ ಮಾಲೀಕರು ಆ ಮಾಲೀಕರು ಮತ್ತೆ ಬೇರೆ ಯಾರು ಅಲ್ಲ ನನ್ನ ಮಾರ್ಗದರ್ಶಕರಾದ ಡಾಕ್ಟರ್ ಮಂಜುನಾಥ ಪಾಳ್ಯರವರು. ಸೊ ಇವರ ಸಿಬ್ಬಂದಿ ವರ್ಗಕ್ಕೆ ನನ್ನ ಆತ್ಮೀಯ ವಂದನೆಗಳನ್ನ ಸಲ್ಲಿಸ್ತಾ ಹಾಗೆಯೇ ಮುಖಪುಟ ವಿನ್ಯಾಸಗೊಳಿಸಿದಂತ ಮರೂನಿ, ಪುಸ್ತಕ ವಿನ್ಯಾಸಗೊಳಿಸಿದಂತ ಯಶ್ ಕ್ರಿಯೇಷನ್, ಮುದ್ರಿಸಿದ SP ಪ್ರಿಂಟಿಂಗ್ ಅಂಡ್ ಬೈಂಡಿಂಗ್ ವರ್ಕ್ಸ್ ಇವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಜೊತೆಗೆ ಪತ್ರಿಕಾ ವರದಿಗಾರರು ಕೂಡ ಇಲ್ಲಿ ಇದ್ದಾರೆ, ಅವ್ರಿಗೂ ಕೂಡ ನಾನು ನೆನೆಸ್ಕೊಂಡು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಪೂಜ್ಯ ತಂದೆ ತಾಯಿಯವರು ಇಲ್ಲಿಲ್ಲ, ಸ್ವರ್ಗದಲ್ಲಿದ್ದಾರೆ, ಅವ್ರಿಗೂ ಕೂಡ ಇವತ್ತು ಖಂಡಿತ ಸಂತೋಷ ಆಗಿರುತ್ತೆ. ಅಲ್ಲಿಂದಲೇ ಅವ್ರು ನನಗೆ ಶುಭ ಹಾರೈಕೆನ ಮಾಡ್ತಾ ಇರ್ತಾರೆ. ನಮ್ಮ ಒಡ ಹುಟ್ಟಿದವರ ಪೈಕಿ ನನ್ನ ಹಿರಿಯ ಅಣ್ಣ ಜೋಸೆಫ್ ಇಲ್ಲಿದ್ದಾರೆ. ಸೊ ತುಂಬಾ ಸಂತೋಷ ಆಗ್ತಾ ಇದೆ ನನ್ನ ಕುಟುಂಬದಿಂದ ಅಣ್ಣ ಇಲ್ಲಿದ್ದಾರೆ ಅವ್ರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ಸಹಕಾರವನ್ನ ನೀಡಿದಂತ ಪ್ರತಿಯೊಬ್ಬರನ್ನ ನೆನೆಸುತ್ತಾ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಪಯಣದಲ್ಲೂ ಸಹಕಾರಿಯಾಗಿದ್ದಂತಹ ಕೆಲವನ್ನ ನಾನು ಮರೆತಿರ್ಬೋದು, ಕೆಲವರು ಎಲೆಮರೆ ಕಾಯಿಯಂತೆ ಇದ್ದಿರ್ಬೋದು. ಅವ್ರನ್ನೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತಾ ನನ್ನ ಸಂಸ್ಥೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಎಲ್ರಿಗೂ ಕೂಡ ನನ್ನ ಅಭಿನಂದನೆಗಳು, ಜೊತೆಗೆ ನನ್ನ ನಮಸ್ಕಾರಗಳು, ವಿಶೇಷವಾಗಿ ನನ್ನ ನಮನಗಳ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಇವತ್ತು ತುಂಬಾನೇ ಸಂತೋಷ ಆಗ್ತಾ ಇದೆ. ಈ ಒಂದು ಸಂತೋಷ ಇಷ್ಟಕ್ಕೆ ಮುಗಿದೆ. ನೀವೆಲ್ಲರೂ ಕೊಟ್ಟಿರುವಂತ ಸಲಹೆ ಮೇರೆಗೆ ನನ್ನ ಒಂದು ಮುಂದಿನ ಪಯಣ ಅಂದ್ರೆ ಮುಂದೆ ಇಂಥ ದೊಡ್ಡ ಮಟ್ಟದಲ್ಲಿ ಹಾಕ್ತಿದ್ರು ಕೂಡ ಸಣ್ಣ ಸಣ್ಣ ಲೇಖನಗಳನ್ನ ಅಥವಾ ಸಣ್ಣ ಪುಟ್ಟ ಪುಸ್ತಕಗಳನ್ನ ಬರೆಯುವಲ್ಲಿ ನಾನು ತೊಡಗಿಸ್ಕೊತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾಮಿಸ್ ಮಾಡ್ತಾ ಹೇಳ್ತಾ ನಾನು ಖಂಡಿತವಾಗಿ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇಲ್ಲಿರುವಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ವಂದನೆಗಳನ್ನ ಅರ್ಪಿಸುತ್ತಾ ಎಲ್ಲರೂ ಕೂಡ ಕನ್ನಡ ಸಾಹಿತ್ಯವನ್ನ ಬೆಳೆಸುವಲ್ಲಿ ಮುಂದಾಗೋಣ ಅಂತ ಹೇಳಿ ನನ್ನ ಕಿರು ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.